ಒಂದ್ ಕಡೆ ಕಿರುತೆರೆ ಮತ್ತೊಂದ್ ಕಡೆ ಹಿರಿತೆರೆಯಲ್ಲಿ ತುಂಬಾನೇ ಆಕ್ಟ್ ಮಾಡ್ಕೊಂಡು ಸಖತ್ ಬ್ಯುಸಿಯಾಗಿರೋ ನಟಿ ಮೌನಾ ಗುಡ್ಡೆಮನೆ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಸಿನಿಮಾ ಮೊದಲ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿರುವಂಥದ್ದು. ಅವ್ರನ್ನ ಮಾತನಾಡ್ಸೋಣ. ಮೌನಾ ಅವರೇ, ಆಟೋ ಪ್ರಚಾರ ಮಾಡ್ತಾ ಇದ್ದೀರಾ. ಸೊ ಮೌನಾ ಅವರು ಕೂಡ ಯಾವತ್ತಾದ್ರೂ ಆಟೋದಲ್ಲಿ ಓಡಾಡ್ತಾರಾ? ಇವತ್ತಿಗೂ ಸಹ ಅಂದ್ರೆ ಸೀರಿಯಲ್ ಅಲ್ಲಿ ತುಂಬಾನೇ ಫೇಮಸ್. ಸೊ ಈಗ ಮೇ ಬಿ ಕಾರಲ್ಲಿ ಓಡಾಡ್ತಿರ್ತೀರಾ ಅಂತ ಅನ್ಸುತ್ತೆ. ಸೊ ಈಗಲೂ ಆಟೋದಲ್ಲಿ ಓಡಾಡ್ತಾರಾ? ಅನಿವಾರ್ಯ ಇದ್ದಾಗ ನಮ್ ಬೆಂಗಳೂರು ಟ್ರಾಫಿಕ್ಗೆ ಅನ್ಸುತ್ತೆ ಆಟೋನೇ ಬೆಟರ್ ಅಂತ. ನಾನು ಮುಂಚೆಯಿಂದನೂ ಅಷ್ಟೇ, ಅಂದ್ರೆ ನನ್ನ ಕಾರ್ ತಗೊಳ್ಳೋ ಮುಂಚೆ ಆಟೋದಲ್ಲೇ ಕ್ಯಾಬಲ್ಲೇ ಓಡಾಡ್ಕೊಂಡಿದ್ದು. ಸೊ ಆಟೋದಲ್ಲಿ ಓಡಾಡ್ತೀನಿ. ಆಟೋ ಪ್ರಚಾರ ಹೇಗನ್ನಿಸ್ತು ಸಿನಿಮಾದು? ನಾನು ಆಕ್ಚುಲಿ ಆಟೋ ಓಡ್ಸೋಕೆಲ್ಲ ಬರಲ್ಲ, ಬಟ್ ಇವತ್ತು ಓಡಿಸ್ದೆ, ಖುಷಿ ಆಯ್ತು ತುಂಬಾ. ಅಂದ್ರೆ ಆಸೆ ಇತ್ತು ಒಂದ್ಸಲ ಆದ್ರೂ ಓಡಿಸ್ಬೇಕು ಅಂತ. ಬಟ್ ಚೆನ್ನಾಗಿ ಅನ್ನಿಸ್ತು. ನಮ್ಮ ಸಿನಿಮಾ ಪ್ರಮೋಷನ್ ಒಂದು ಬೇರೆ ಬೇರೆ ರೀತಿಲಿ ಮಾಡ್ತಾ ಇದೀವಿ, ಅದಕ್ಕೊಂದು ಖುಷಿ ಇದೆ. ಯಾಕಂದ್ರೆ ಈ ತರ ಯಾರು ಮಾಡಲ್ಲ, ನಾವು ಮಾಡ್ತಾ ಇದೀವಿ. ಅದೊಂಥರ ಪ್ರೌಡ್ ಮೂಮೆಂಟ್, ಇವ್ರಗಳ ಜೊತೆ ಎಲ್ಲ ನಿಂತ್ಕೊಂಡು ಪ್ರಮೋಟ್ ಮಾಡ್ತಾ ಇರೋದು. ಸೊ ಚೆನ್ನಾಗಿ ಆಗ್ತಾ ಇದೆ ಪ್ರಮೋಷನ್. ಅಲ್ಲ, ನೀವು ಟ್ರೈಲರ್ ಅಲ್ಲಿ ಒಂದ್ ಡೈಲಾಗ್ ಹೇಳಿದಿರಲ್ಲ, ಚೂರು ಚೂರು ಮದ್ವೆ ಆಗೋಣ ಅಂತ, ಹೆಂಗದು? ಅದೇ ನಮ್ದೊಂದು ಪ್ರೀತಿಯ ಒಂದು ಕೋಡ್ ವರ್ಡ್, ಚೂರೆ ಚೂರು ಮ್ಯಾರೇಜ್ ಆಗುಮ ಅಂತ ನಮ್ ಸಾಂಗ್ ಅಲ್ಲೂ ಇದೆ ಅದು ಲೈನ್. ಸೊ ಅದೇ ಒಂಥರ ನಮ್ ಪ್ರೀತಿಗೆ ಅದೊಂದು ಟ್ಯಾಗ್ ಲೈನ್ ಹೇಳ್ತಾರಲ್ಲ, ಚೂರೆ ಚೂರು ಮ್ಯಾರೇಜ್ ಆಗುಮ ಅಂತ, ಅಂದ್ರೆ ಚೂರೆ ಚೂರು ಪ್ರೀತಿ ಮಾಡೋಣ ಅಂತ. ಚೂರಿ ಚೂರಿ ಹೇಗಪ್ಪ ಮದ್ವೆ ಆಗ್ತಾರೆ ಅಂತ ಅನ್ಕೊಂಡೆ. ಅಂದ್ರೆ ನಮ್ಗೆ ಮದ್ವೆ ಆಗೋದಕ್ಕೆ ಕಷ್ಟ ಪಡ್ತಾ ಇರ್ತೀವಿ. ಸೊ ಅದನ್ನ ಇಟ್ಕೊಂಡು ನಾನು ಅವ್ನಿಗೆ ಯಾವಾಗ್ಲೂ ಪ್ರೀತಿ ಮಾಡೋಣ ಅಂತ ಹೇಳೋ ರೀತಿ. ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಂಡಿದೀರಾ, ಮತ್ ಇನ್ನೊಂದ್ಸತಿ ಮಾಡರ್ನ್ ಡ್ರೆಸ್ ಹಾಕಿರ್ತೀರಾ. ಏನಿದು ರೋಲ್ ಅನ್ನೋದೇ ನನ್ಗೆ ಅರ್ಥ ಆಗ್ಲಿಲ್ಲ ಮೌನಾ ಅವ್ರದ್ದು. ಅದನ್ನ ನೀವು ನೋಡ್ಬೇಕು ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು, ಯಾಕೆ ನಾನು ಎರಡು ಇದ್ರಲ್ಲಿ ಕಾಣ್ತೀನಿ ಅಂತ. ಸೊ ಅದೇ ಹೀರೋಯಿನ್ ಡಿಫ್ರೆಂಟ್ ಆಗಿ ತೋರಿಸ್ಬೇಕಲ್ಲ, ಏನೋ ಪ್ರಯತ್ನ ಪಟ್ಟಿದ್ದಾರೆ. ಏನೋ ಒಂದು ಹಳ್ಳಿನಲ್ಲಿ ಒಂದು ಹೋರಾಟಕ್ಕೋಸ್ಕರ ಮಾಡೋ ಪ್ರಯತ್ನವೇ ಈ ಸಿನಿಮಾ ಅಂತ ಅನ್ಸುತ್ತೆ. ಕುಲದಲ್ಲಿ ಕೀಳ್ಯಾವುದು ಆ ಟೈಟಲ್ ಅಲ್ಲೇ ಒಂದು ಅರ್ಥ ಇದೆ, ಏನಕ್ಕೋಸ್ಕರ ಇವರು ಇದ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಅಂದ್ರೆ ಸಿನಿಮಾ ಟೋಟಲ್ ಓವರ್ ಆಲ್ ಆಗಿ ನೀವು ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಂಡಿರೋದು, ಟೋಟಲ್ ಓವರ್ ಆಲ್ ಆಗಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಂದ್ರೆ ಏನ್ ಹೇಳ್ತೀರಿ? ಹಳ್ಳಿ ಹುಡುಗಿ ಪಾತ್ರ ಅಂತ ಬಂದಾಗ ಅದು ನನ್ಗೆ ಅಂದ್ರೆ ಹೊಸದು, ಯಾಕಂದ್ರೆ ಇಲ್ಲಿವರೆಗೂ ನಾನು ಅದನ್ನ ಪ್ಲೇ ಮಾಡಿರ್ಲಿಲ್ಲ. ಸೊ ನನ್ನ ಡೆಬ್ಯೂ ಮೂವಿಯಲ್ಲೇ ನಾನು ಆ ತರ ಕಾಣಿಸ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ. ಅಂದ್ರೆ ನಾನು ತುಂಬಾ ಇಷ್ಟಪಟ್ಟು ಮಾಡಿದಂತ ಪಾತ್ರ ಇದು. ಒಂದು ಮುದ್ದಾಗಿ ಕ್ಯೂಟ್ ಹುಡುಗಿ, ಹಳ್ಳಿ ಹುಡುಗಿ. ಸೊ ಆ ತರ ಪಾತ್ರದಲ್ಲಿ ಕಾಣ್ತಾ ಇದ್ದೀನಿ. ಅಂಡ್ ಹೋರಾಟ ಅಂತ ಹೇಳಿದ್ರಲ್ಲ, ಅಂದ್ರೆ ನಮ್ಮವ್ರಿಗೋಸ್ಕರ ನಾವು ಹೋರಾಡ್ತಿದ್ವಿ ಅಂತ ನಮ್ಮ ಏನ್ ಹೇಳೋದು, ನಾವು ತೋರಿಸಿರೋದಷ್ಟೇ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ತರ ಒಂದು ಪಾತ್ರ. ಅಂದ್ರೆ ಈ ಕ್ಯೂಟ್ ರೊಮ್ಯಾನ್ಸ್ ಆಗಿರ್ಲಿ ಅಥವಾ ಈ ಕ್ಯೂಟ್ ಪಾತ್ರಗಳಾಗಿರ್ಲಿ, ಎಲ್ಲರಿಗೂ ಅಂದ್ರೆ ಮನ್ಸಿಗೆ ಹತ್ರ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಅಂತ ಆಲ್ರೆಡಿ ಅಣ್ಣವ್ರು ಹೇಳಿದ್ದಾರೆ. ಆದ್ರೂ ಶತಮಾನಗಳ ಕಳೆದ್ರೂ ಕೂಡ ಕುಲ ಅಂತ ಬಡಿದಾಡೋದು ಇನ್ನೂ ಇದೆ. ಸೊ ಏನ್ ಹೇಳ್ತೀರಿ ಅಸ್ಪೃಶ್ಯತೆ ಬಗ್ಗೆ ಆಗಿರ್ಬೋದು? ಇನ್ನೂ ಅದು ಕೆಲವೊಂದ್ ಕಡೆ ಹೋಗೇ ಇಲ್ಲ, ಇನ್ನೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಜನ ಇವತ್ತಿಗೂ ಸಹ, ಈ ಜನರೇಷನ್ ಅಲ್ಲೂ. ಮೌನಾ ಅವರ ಅಭಿಪ್ರಾಯ ಏನು ಇದ್ರ ಬಗ್ಗೆ ಆಕ್ಚುಲಿ ಅಂತ? ನಾವು ಆಕ್ಚುಲಿ ಮೊನ್ನೆ ಟ್ರೈಲರ್ ಲಾಂಚ್ ಮಾಡುವಾಗ ಒಬ್ರು ಸೋಲ್ಜರ್ ಹೇಳಿದ್ರು, ನಮ್ಮ ಸೈನಿಕ ಒಬ್ರು ಮಾತಾಡಿದ್ರು, ಒಂದೇ ಜಾಗ ನಮ್ಮಲ್ಲಿ ಯಾವುದೇ ಕುಲ ಅಥವಾ ಯಾವುದೇ ಜಾತಿ ನೋಡದೇ ಇರೋ ಜಾಗ ಅಂದ್ರೆ ಅದು ಆರ್ಮಿ ಅಂತ. ಅಂದ್ರೆ ನಮ್ಮ ಇಂಡಿಯನ್ ಫೋರ್ಸ್ ಆಗಿರ್ಲಿ, ಅದ್ರಲ್ಲೇ ಗೊತ್ತಾಗುತ್ತೆ ನಾವೆಲ್ಲರೂ ಒಂದಾಗಿ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಬೇಕು ಅಂದ್ರೆ ನಮ್ಗೆ ಆ ಜಾತಿ ಆಗಿರ್ಲಿ ಅಥವಾ ಬೇರೆ ಕುಲ ಅದು ಇದು ಅಂತ ನೋಡದೆ ಎಲ್ಲರೂ ಒಗ್ಗಟ್ಟಾಗಿ ಇದ್ರೇನೆ ಏನ್ ಹೇಳೋದು, ಒಂದು ಶಕ್ತಿ ಅಂತ ಹೇಳ್ಬೋದು. ಸೊ ಅದ್ರಲ್ಲೇ ಗೊತ್ತಾಯ್ತು ನಮ್ಗೆ. ಅದ್ ಅವ್ರ ಮಾತು ಕೇಳೇ ತುಂಬಾ ಖುಷಿ ಆಯ್ತು. ನಿಜ ಅಲ್ವಾ, ಅದೊಂದು ಜಾಗದಲ್ಲಿ ನಾವ್ ಯಾವ ಕುಲ ಅಥವಾ ಯಾವ ಜಾತಿ ಯಾವ ರಿಲಿಜಿಯನ್ ನೋಡದೆ ಇರೋಂತ ಒಂದು ಜಾಗ ಅಂದ್ರೆ ಅದು. ಸೊ ನಾವೆಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಚೆನ್ನಾಗಿರುತ್ತೆ. ಟ್ರೈಲರ್ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ. ಏನೋ ಒಂದು ಕತೆ ಇದೆ, ಇದರಲ್ಲಿ ಕಂಟೆಂಟ್ ಇದೆ ಅನ್ನೋದು ಗೊತ್ತಾಗ್ತಿದೆ. ಆ ಹೋರಾಟ, ಆ ಹಳ್ಳಿನಲ್ಲಿ ನಡೆಯೋ ಒಂದಷ್ಟು ಲೈಕ್ ಏನಂತಾರೆ ಅದಕ್ಕೆ, ಗಲಾಟೆಗಳು, ಅದನ್ನೆಲ್ಲ ನೋಡಿದಾಗ. ಸೊ ಯಾಕೆ ಕುಲದಲ್ಲಿ ಕೀಳ್ಯಾವುದು ನೋಡ್ಬೇಕು ಆಡಿಯನ್ಸ್ ಅಂತ ಅಂದ್ರೆ ಏನ್ ಹೇಳ್ತೀರಾ? ಇವಾಗ ಸಾಕಷ್ಟು ಸಿನಿಮಾ ಬರ್ತಾ ಇದೆ, ಅಂದ್ರೆ ಎಲ್ಲಾನು ಒಂದೊಂದು ರೀತಿಲಿ ಹೆಸರು ಮಾಡ್ತಾ ಇದೆ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ಮೀನಿಂಗ್ಫುಲ್ ಒಂದು ಥಾಟ್ ಇಟ್ಕೊಂಡು ಒಂದು ಏಮ್ ಇಟ್ಕೊಂಡು ಬಂದಿದ್ದೀವಿ. ಸುಮ್ಮನೆ ಬಂದ್ಬಿಟ್ಟು ಜಗಳ ಅಥವಾ ಫೈಟ್ ಆಗಿರ್ಲಿ ಅಥವಾ ರೊಮ್ಯಾನ್ಸ್ ಆ ಥರ ಎಲ್ಲ, ಏನೋ ಒಂದು ಥಾಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಭಟ್ರ ಕತೆ ಅಂದಾಗಲೇ ನಮಗೆ ಗೊತ್ತಾಗಬೇಕು ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ಎಲ್ಲ ಒಂದು ಹಲವಾರು ಪಾತ್ರಗಳಿದೆ, ಒಂದು ಡಿಫ್ರೆಂಟ್ ರೋಲ್
ಇಂಟ್ರೆಸ್ಟಿಂಗ್ ರೋಲ್ ಪ್ಲೇ ಮಾಡಿದ್ದೀವಿ. ಆ್ಯಂಡ್ ಯಾರಿಗಂತೂ ಬೇಜಾರಂತೂ ಮಾಡಲ್ಲ, ಥಿಯೇಟರ್ಗೆ ಬಂದವರಿಗೆ ಎಲ್ಲರಿಗೂ ಒಂದು ಅದ್ಭುತವಾದ ಕಣ್ಣಿಗೆ ಊಟ ಅಂತಾನೆ ಹೇಳ್ಬೋದು. ಸೊ ಈ ವಾರ ಕರ್ನಾಟಕದ ಜನತೆಗೆ 2 ಸಿಹಿ ಸುದ್ದಿಗಳನ್ನ ಕೊಟ್ಟಿದ್ದೀರಾ. ಒಂದು ಮರಿ ರಾಮಾಚಾರಿ ಬರ್ತಿರೋದು, ಇನ್ನೊಂದು ಕುಲದಲ್ಲಿ ಕೀಳೆ ಯಾವ್ದೋ ರಿಲೀಸ್ ಆಗ್ತಿರೋದು. ಅಂದ್ರೆ ರಾಮಾಚಾರಿ ಅಂತ ಬಂದ್ರೆ ಆಯ್ತಲ್ಲ, 4 ವರ್ಷ ಹತ್ರ ಆಯ್ತು. ಏನೋ ಗುಡ್ ನ್ಯೂಸ್ ಕೊಡದೇ ಇದ್ರೆ ಪಾಪ ಅವನ್ಗೂನು ಗಂಡಸ್ತನಕ್ಕೆ ಅವಮಾನ ಆಗ್ಬಿಡುತ್ತೆ. ಸೊ ಅಲ್ಲೂ ಗುಡ್ ನ್ಯೂಸ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ನಮ್ಮ ಕುಲದಲ್ಲಿ ಕೀಳಿ ಯಾವುದು ಸಿನಿಮಾ ಕೂಡ ಬರ್ತಾ ಇದೆ. 2 ಕಡೆ ಗುಡ್ ನ್ಯೂಸ್. ಥ್ಯಾಂಕ್ ಯು. ಮುಖದಲ್ಲಿ ಖುಷಿ ಕಾಣಿಸ್ತಿದೆ. ಅಂದ್ರೆ ಏನೋ ಒಂದ್ ಸ್ಪೆಷಲ್ ಇದ್ದಾಗ ಖುಷಿ ಇರ್ದೇ ಇರುತ್ತೆ ಅಲ್ವಾ, ಬಿಕಾಸ್ ನಮ್ಗೂನು ಒಂದೇ ತರ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಇವಾಗ ಏನೋ ಒಂದು ಓಕೆ, ಏನೋ ಒಂದ್ ಸ್ಪೆಷಲ್ ತಂದಿದ್ದಾರೆ, ಖುಷಿನೇ ಇದೆ. ಅಲ್ಲ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ರಾಮಾಚಾರಿನಲ್ಲಿ ಒಬ್ರು ಬಂದು ಹೇಳ್ತಾರೆ ಜ್ಯೋತಿಷಿ, ನೀವು ಒಬ್ಬಂಟಿ ಆಗ್ಬಿಡ್ತೀರಾ, ಎಲ್ಲರಿಂದ ದೂರ ಆಗ್ತೀರಾ ಅಂತ. ನಾನು ಯಾವಾಗ ಬರುತ್ತಪ್ಪ, ಯಾವಾಗ ಒಬ್ಬಂಟಿ ಆಗ್ತಾರೆ ಮೌನ ಅವರು. ಏನಿಲ್ಲ, ಸೀರಿಯಲ್ ಅಲ್ಲಿ ಒಂದಷ್ಟು ಟ್ವಿಸ್ಟ್ ಬೇಕು ಅಂತಂದ್ರೆ ಬೇಕೇ ಬೇಕಲ್ವಾ, ನೀವು ಅದಕ್ಕೆ ಅಲ್ವಾ ಆ ತರದ್ದು ಡಿಫ್ರೆಂಟ್ ಟ್ವಿಸ್ಟ್ಗಳನ್ನ ಕೊಡೋದು. ಸೊ ಯಾವಾಗ ಇರುತ್ತೆ ಅದು, ಇನ್ನೇನು ಮರಿ ರಾಮಾಚಾರಿನೂ ಬರೋ ಹೊತ್ತಾಯ್ತು. ಸೊ ಅವಾಗ ಏನಾದ್ರು ಇರುತ್ತಾ ಅಂತ. ನಮ್ ರಾಮ್ಜಿ ಸರ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಸೀರಿಯಲ್ ಲೋಕದ ಒಂದು ಮಿರಾಕಲ್ ಹೆಡ್ ಅಂತಾನೆ ಹೇಳ್ಬೋದು. ಸೊ ಅವ್ರ ತಲೆಯಲ್ಲಿ ಏನ್ ಒಂದು ಚಮಕ್ಗಳು ಬರುತ್ತೋ ನೋಡೋಣ, ಅವಾಗ ಹೊಸದಾಗಿ ಮಾಡ್ತಾರೆ. ಸೊ ಇವಾಗ ಸದ್ಯಕ್ಕೆ ಗುಡ್ ನ್ಯೂಸ್ ಜೊತೆ ಎಲ್ಲರೂ ಹ್ಯಾಪಿ ಆಗಿರಿ ಅಷ್ಟೇ. ಈಗ ಸೀರಿಯಲ್ ಹೆಸರು ರಾಮಾಚಾರಿ, ಆದ್ರೆ ಕತೆ ಎಲ್ಲ ನಿಮ್ ಸುತ್ತನೇ ಸುತ್ತಿದೆಯಲ್ಲ ಇಡೀ ಕತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಸೀರಿಯಲ್ ಅಂತ ಬಂದ್ರೆ ರೂಲ್ ಮಾಡೋದೇ ಹೀರೋಯಿನ್ಸ್, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂದ್ರೆ ಯಾಕಂದ್ರೆ ಹೆಣ್ಮಕ್ಳೇ ಜಾಸ್ತಿ ಸೀರಿಯಲ್ ನೋಡೋದ್ರಿಂದ, ಹೆಣ್ಣು ಸ್ಟ್ರಾಂಗ್ ಆಗಿದ್ರೆ ಇನ್ನೂ ನೋಡ್ತಾರೆ ಜನ. ಅದೇ ಗಂಡಸರು ನೋಡ್ತಾರೆ, ನೋಡಲ್ಲ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದ್ರೆ ಪ್ರತಿ ಕಡೆ ನಾನು ಹೋದಲ್ಲೂ ಗಂಡಸರೇ ಬಂದ್ಬಿಟ್ಟು ಮಾತಾಡ್ಸೋದು, ನಿಮ್ ಸೀರಿಯಲ್ ಚೆನ್ನಾಗಿ ಬರ್ತಿದ್ಯೋ ಚೆನ್ನಾಗಿಲ್ವೋ ವಾಟ್ ಎವರ್ ಅವರೇ ಬಂದು ಹೇಳೋದು. ಸೊ ಇದೊಂಥರ ಹೆಂಗೆ ಅಂದ್ರೆ, ಹೀರೋನು ಆಗ್ಬೇಕಾಗುತ್ತೆ, ಹೀರೋಯಿನ್ ಆಗ್ಬೇಕಾಗುತ್ತೆ ಸೀರಿಯಲ್ ಅಂತ ಬಂದ್ರೆ. ಸೀರಿಯಲ್ ನೋಡ್ತಿರುವಾಗ ಈ ಮೌನ ಅವ್ರು ಏನಪ್ಪಾ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ವೀಕ್ಷಕರಿಗೂ ಅದೇ ತರ ಅನ್ಸಿದ್ಯೋನೋ ಗೊತ್ತಿಲ್ಲ, ಇಲ್ಲಿ ನೋಡಿದ್ರೆ ತುಂಬಾ ಸ್ಲಿಮ್ ನೀವು. ಆ ಸೀರಿಯಲ್ ಅಲ್ಲಿ ಏನಾದ್ರು ಗೊತ್ತಿಲ್ಲ, ನೀವು ದಪ್ಪ ಕಾಣಿಸ್ತೀರೇನೋ, ಬಟ್ ತುಂಬಾ ಸ್ಲಿಮ್ ಇದೀರಪ್ಪ. ಅದ್ರ ಬಗ್ಗೆ ನಿಮ್ಗೂ ಹಾಗೆ ಅನ್ಸಿದ್ಯಾ ಅಂತ? ನನ್ಗೂ ಹಾಗೆ ಅನ್ಸುತ್ತೆ. ಅಂದ್ರೆ ಸೀರೆ ಹಾಕೊಂಡ್ರೆ ಸ್ವಲ್ಪ ಮೆಚೂರ್ಡ್ ಕಾಣ್ತೀವಿ, ಬಟ್ ನಾರ್ಮಲಿ ಇದ್ರೆ ಇನ್ನೂ ಚಿಕ್ಕವಳೆ. ನಮ್ ಡೈರೆಕ್ಟರ್ ವೇಟ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಏನ್ ಹೇಳ್ತೀರಿ? ಸಿನಿಮಾ ಬರ್ತಾ ಇದೆ, ಈಗ ಮನೆಯಲ್ಲಿ ಎಲ್ಲ ಕುತ್ಕೊಂಡು ನಿಮ್ ಸೀರಿಯಲ್ ನೋಡ್ತಾ ಇದ್ರು ಪ್ರತಿದಿನ, ಅವ್ರೆಲ್ರಿಗೂ ಯಾವ ತರ ಇನ್ವೈಟ್ ಮಾಡ್ತೀರಾ, ಅಂದ್ರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ? ಇಲ್ಲಿವರೆಗೂ ಆಲ್ಮೋಸ್ಟ್ ಹತ್ರ 4 ವರ್ಷನೇ ಆಗ್ತಾ ಬಂತು. ಎಲ್ಲರೂ ಬೇಜಾನ್ ಪ್ರೀತಿ ಕೊಟ್ಟಿದ್ದೀರಾ. ಅಂದ್ರೆ ನನ್ನ ಚಾರುವಾಗಿ ರಾಮಾಚಾರಿಲಿ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಸೊ ಇವಾಗ ಅದೇ ಒಂದು ಹೋಪ್ಸ್ ಕೊಡೋ ಅಂತ ಒಂದು ಪಾತ್ರ ನನ್ನ ಕುಲದಲ್ಲಿ ಕೀಳ್ಯಾವುದು ಅಲ್ಲಿ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿವರೆಗೂ ಬೆಳೆಸಿದ್ದೀರಾ, ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಮೇ 23ಕ್ಕೆ ಥಿಯೇಟರಲ್ಲಿ ಸಿನಿಮಾ ನೋಡಲೇಬೇಕು. ಥ್ಯಾಂಕ್ ಯು. ಅಲ್ಲ, ಮರಿ ರಾಮಾಚಾರಿನ ಬರೋದು, ಜೂನಿಯರ್ ಚಾರುನ ಬರೋದು, ಅದು ನೀವು ನೋಡಬೇಕು, ಅದು ನೀವು ಸೀರಿಯಲ್ ನೋಡಬೇಕು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಮೌನ ಗುಡ್ಡೆಮನೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.